ಓಂ ಶ್ರೀ ಗುರುವೇ ನಮಃ. ಓಂ ನಮಃ ಶಿವಾಯ. ಶ್ರೀ ಸದ್ಗುರು ಸಿದ್ಧಾರೂಢರ ಪಾದಗಳಿಗೆ ನಮಸ್ಕರಿಸಿ ಈಗ 10ನೇ ಅಧ್ಯಾಯವನ್ನು ಪ್ರಾರಂಭಿಸುತ್ತೇನೆ. ಮಾನ್ಯರೇ, ಹುಬ್ಬಳ್ಳಿಯ ಈ ರಮಾನಾಥ ಮತ್ತು ಕೃಷ್ಣಬಾಯಿ ಎಂಬ ಬ್ರಾಹ್ಮಣ ದಂಪತಿಗಳು 2 ಮಕ್ಕಳನ್ನು ಹುಟ್ಟಿದ ಕೂಸಿದ್ದಾಗಲೇ ಅವು ತೀರಿಬಿಟ್ಟಿದ್ದಕ್ಕೆ ಬಹಳ ವ್ಯಥೆ ಪಡುತ್ತಿದ್ದರು. ಮತ್ತೊಂದು ಮಗು ಈಗ ಚೆನ್ನಾಗಿದೆ, ಉಪನಯನ ಮಾಡಬೇಕಾಗಿದೆ ಎಂದು ಚಿಂತಿಸುತ್ತಿರುವಾಗ ಭಕ್ತರು ಶ್ರೀಗಳಲ್ಲಿ ಮೊರೆ ಹೋಗಲು ಒಂದು ದಾರಿಯನ್ನು ತೋರಿಸುತ್ತಾರೆ, ಸಲಹೆಯನ್ನು ನೀಡುತ್ತಾರೆ. ಅಂಥ ಒಂದು ಚಿಂತೆಯಲ್ಲಿದ್ದಾಗ ಅನೇಕರು ಸಿದ್ಧಾರೂಢರಲ್ಲಿ ಮೊರೆ ಹೋಗಲು ತಿಳಿಸಿದ್ದು ಈ ದಂಪತಿಗಳಿಗೆ ಪಥ್ಯವಾಗಿ ಅನಿಸುತ್ತದೆ. ಆಯಿತು ಎಂದು ಒಳ್ಳೆಯದಾಗಲು ದಂಪತಿಗಳಿಬ್ಬರು ಶರಣ ಶ್ರೀ ಸಿದ್ಧಾರೂಢ ಶ್ರೀಗಳಲ್ಲಿ ಶರಣು ಹೋಗಲಿಕ್ಕೆ ನಿರ್ಧರಿಸುತ್ತಾರಾದರೂ ಬ್ರಾಹ್ಮಣರಿಗೆ ತಮ್ಮ ಧರ್ಮದವರಿಂದ ಏನಾದರೂ ತೊಂದರೆ ಬಂದೀತೆಂದು ತಿಳಿದು ಅದಕ್ಕೆ ಅಷ್ಟೊಂದು ಮುಂದುವರಿಯುವುದಿಲ್ಲ. ಆಗ ಕೃಷ್ಣಬಾಯಿ ಎಂಬ ಆ ಮಹಿಳೆ ಸದ್ಗುರು ಶ್ರೀ ಸಿದ್ಧಾರೂಢರಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಮಗುವಿನ ಉಪನಯನ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಬೇಕು ಅನ್ನುವಂಥ ಒಂದು ಮನೋಚ್ಛೆಯನ್ನು ಹೊಂದಿದವಂಥವಳಾಗಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಆದರೆ ಒಂದು ಉಪನಯನ ಮಾಡಿಸಲು ಮುಂದಾದಾಗ ಆ ಮಂಟಪದಲ್ಲಿ ಒಂದು ಶ್ರೀಕೃಷ್ಣರ ಮೂರ್ತಿ ಇರುತ್ತದೆ. ಆ ಮೂರ್ತಿ ರಮಾನಂದ ಬ್ರಾಹ್ಮಣ ಶಾಸ್ತ್ರಿಗಳಿಗೆ ಏನಪ್ಪ ಅಂತಂದರೆ ಒಂದು ಸಿದ್ಧಾರೂಢ ಮೂರ್ತಿಯಾಗಿ ಕಾಣಿಸಿಬಿಡುತ್ತದೆ. ಆವಾಗ ಇದು ನಮ್ಮ ಪತ್ನಿಯ ಕೆಲಸವಾಗಿರಬಹುದು, ಕೇಳೋಣ ಅಂತಂದು ಅದನ್ನು ನಿರ್ದಾಕ್ಷಿಣ್ಯವಾಗಿ ಹೆಂಡತಿಯನ್ನು ಕರೆದು, ಇದು ಹೇಗೆ ಸಿದ್ಧಾರೂಢರ ಮೂರ್ತಿಯಾಗಿ ನನಗೆ ಕಾಣಿಸುತ್ತದೆ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮರ ಮೂರ್ತಿಯನ್ನು ಬದಲಾಯಿಸಿದ್ದೀರಾ ಎಂದು ಕೇಳಲಿಕ್ಕಾಗಿ ಪತ್ನಿ ಹೇಳ್ತಾಳೆ, ಇಲ್ಲ, ಸಾಧ್ಯವಿಲ್ಲ, ನಾನಂತೂ ಮೂರ್ತಿಯನ್ನು ಬದಲಾವಣೆ ಮಾಡಿಲ್ಲ. ಹಾಗಾದರೆ ಉಳಿದ ಮೂರ್ತಿಗಳು ಹೇಗಿದ್ದಾವೆ, ದೇವರ ಮಂಟಪದಲ್ಲಿ ಇರುವಂತಹ ಉಳಿದ ದೇವರ ಮೂರ್ತಿಗಳು ಹೇಗಿದ್ದವು? ಅವು ಎಲ್ಲ ಮೂರ್ತಿಗಳು ಸದ್ಗುರು ಶ್ರೀ ಸಿದ್ಧಾರೂಢರಂತೆ ಕಂಗೊಳಿಸುತ್ತವೆ, ಕಾಣಿಸುತ್ತವೆ. ಆ ದರ್ಶನವನ್ನು ನೋಡಿ ಮಾತ್ರ ಬ್ರಾಹ್ಮಣರಾದಂಥ ರಮಾನಾಥರವರು ಹೆಂಡತಿಯಾದಂಥ ಕೃಷ್ಣಬಾಯಿ ಎಂಬ ಅವಳ ಮಾತನ್ನು ಕೇಳಿ ಸತ್ಯವಾಗಿಯೂ ಇದು ಅಜ್ಜನವರ ಲೀಲೆ ಎಂದು ನಂಬಿಬಿಡುತ್ತಾರೆ. ಆಮೇಲೆ ಅವರು ಸದ್ಗುರುಗಳಿಗೆ ಶರಣಾಗಿ ಸದ್ಗುರುಗಳ ಚರಣಗಳಿಗೆ ನಮಸ್ಕರಿಸಿ ಮನೆಗೆ ಕರೆದುಕೊಂಡು ಬಂದು ಸದ್ಗುರುಗಳು ಶರಣರ ಸಿದ್ಧಾರೂಢರ ಪಾದಗಳಿಗೆ ಪಾದ ಪೂಜೆ ನೈವೇದ್ಯ ಮಾಡಿ ಶಾಲು ಹೊದಿಸಿ ಅವರಿಗೆ ಹೂಮಾಲೆ ಅರ್ಪಿಸಿ ಆರತಿಯನ್ನು ಬೆಳಗುತ್ತಾರೆ. ದಂಪತಿಗಳು ತಮ್ಮ ಈ ಒಂದು ಉಪನಯನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಹೇಳುತ್ತಾರೆ ಮತ್ತು ಚೆನ್ನಾಗಿ ತಮಗೆ ಶುಭ ಆಶೀರ್ವಾದ ನೀಡಲು ಬೇಡಿಕೊಳ್ಳುತ್ತಾರೆ. ಮರಳಿ ಗಾಡಿಯಲ್ಲಿ ಕೂರಿಸಿಕೊಂಡು ಸಿದ್ಧಾರೂಢರನ್ನು ಸಿದ್ಧಾಶ್ರಮಕ್ಕೆ ಅಂದರೆ ಮಠಕ್ಕೆ ತಲುಪಿಸಿ ಬರುವಂಥವರಾಗುತ್ತಾರೆ. ಇನ್ನೊಂದು ವಿಚಾರದಲ್ಲಿ ಎರಡನೇದಾಗಿ ತಮಗೆ ಈ 10ನೇ ಅಧ್ಯಾಯದಲ್ಲಿ ಹೇಳುವುದೇನಂತಂದರೆ, ಶಿವರಾತ್ರಿಯಲ್ಲಿ ಸದ್ಗುರುಗಳ ರಥೋತ್ಸವ ಆದಂತೆ ತಮ್ಮ ಊರುಗಳಲ್ಲಿನೂ ಆಚರಿಸಬೇಕು ಅನ್ನುವಂಥದ್ದು ಈ
ಅಕ್ಕಪಕ್ಕದ ಅನೇಕ ಊರುಗಳಲ್ಲಿ ಭಕ್ತ ಜನರು ಆಸೆ ಮಾಡ್ಕೊತಾರೆ, ನಮ್ಮ ಊರುಗಳಲ್ಲಿ ರಥೋತ್ಸವ ಮಾಡೋಣ, ಸಿದ್ಧಾರೂಢ ಸ್ವಾಮಿಗಳ ಅಲ್ಲಿ ಒಂದು ಮಠವನ್ನು ಮಾಡೋಣ. ಈ ಥರ ಒಂದು ಭಕ್ತರಿಗೆ ಸಾಕಷ್ಟು ವಿಚಾರಗಳು, ಆಸೆಗಳು ಬಂದಾಗ ಅವರು ಸದ್ಗುರುಗಳಿಗೆ ನಮ್ಮ ಊರಿಗೆ ಬರಬೇಕು, ನಮ್ಮ ಊರಿನ ರಥೋತ್ಸವದಲ್ಲಿ ತಾವು ಭಾಗವಹಿಸಬೇಕು, ತಾವು ಆ ರಥದಲ್ಲಿ ಕುಳಿತರೆ ನಾವು ಮೆರವಣಿಗೆ ಮಾಡುತ್ತೇವೆ ಎಂದು ದುಂಬಾಲು ಬೀಳುತ್ತಾರೆ. ಆವಾಗ ಸದ್ಗುರುಗಳು ಎಲ್ಲ ಭಕ್ತರಿಗೂ ಉತ್ತರಿಸುತ್ತಾರೆ ಎಂದು ಹೇಳಿ ಹೀಗೆ ಆಗ ಸದ್ಗುರುಗಳು, ಅಪ್ಪ ನಾನು ಹುಬ್ಬಳ್ಳಿ ಬಿಟ್ಟು ಬರುವುದಿಲ್ಲ ಎಂದು ತಿಳಿಸುತ್ತಾರೆ. ಅದರ ಬದಲಾಗಿ ಸದ್ಗುರುವಿನ ಮೇಲೆ ಅಚಲವಾದ ನಂಬಿಕೆ ಇಟ್ಟು ನಾಮಸ್ಮರಣೆಯನ್ನು ಮಾಡುತ್ತಾ ರಥೋತ್ಸವದಲ್ಲಿ ನಮ್ಮ ಭಾವಚಿತ್ರವನ್ನು ಇಟ್ಟು ಅಥವಾ ಮೂರ್ತಿಯನ್ನು ಅಲ್ಲಿ ಇಟ್ಟು ನೀವು ಪೂಜೆ ಮಾಡಿರಿ, ನಿಮಗೆಲ್ಲರಿಗೂ ಸಂತೋಷವಾಗುತ್ತದೆ ಮತ್ತು ಶುಭವಾಗಲಿ ಎಂದು ನಾನು ಹಾರೈಸುತ್ತೇನೆ. ನೆನೆದವರ ಮನದಲ್ಲಿ ಬಂದು ಅವಂಥವರ ಕಷ್ಟ ಸುಖಗಳನ್ನು ನಾವು ನಿವಾರಿಸುವಲ್ಲಿ ನಾವು ಅದನ್ನು ಆಶೀರ್ವಾದ ಮಾಡುತ್ತೇವೆ, ಶುಭಾಶೀರ್ವಾದ ಮಾಡುತ್ತೇವೆ. ಕಷ್ಟ ಸುಖ ಎರಡರಲ್ಲೂ ನಾನು ನೆನೆದವರ ಮನದಲ್ಲಿ ಬಂದು ಕಷ್ಟ ಪರಿಹಾರಕ್ಕಾಗಿ ನಾನು ಶುಭಾಶೀರ್ವಾದ ಮಾಡುತ್ತೇನೆ ಎಂದು ಆಶ್ವಾಸನೆ ನೀಡುತ್ತಾರೆ, ಧೈರ್ಯ ನೀಡುತ್ತಾರೆ. ಇಂಥ ಒಂದು ಶುಭಾಶೀರ್ವಾದದಿಂದ ಆ ಊರ ಜನ ಮಾತ್ರ ಸಂತೋಷಗೊಂಡು ಮರಳಿ ಹೋಗುತ್ತಾರೆ. ಮತ್ತು ನಂತರ ಈ ಪತ್ರಿಕೆಯಲ್ಲಿ ಆಡಳಿತ ಮಂಡಳಿಯವರು ಪತ್ರಿಕೆಯಲ್ಲಿ ರಥೋತ್ಸವದ ಪತ್ರಿಕೆಯಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಚಿತ್ರವನ್ನು ಮುದ್ರಿಸಿಬಿಟ್ಟಿರುತ್ತಾರೆ. ಅವರ ಸನ್ನಿಧಿಯಲ್ಲಿ ಎನ್ನುವಂಥ ಒಂದು ವಾಕ್ಯ ಇರುವುದರಿಂದ ಒಂದು ಸದ್ಗುರುಗಳ ಆಶೀರ್ವಾದದಲ್ಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಎಲ್ಲರೂ ಸದ್ಗುರುಗಳು ಬಂದೇ ಬಿಡುತ್ತಾರೆ ಎಂದು ಊರಲ್ಲಿ ಮಾತನಾಡಿಕೊಳ್ಳುತ್ತಾರೆ. ಆವಾಗ ಆ ಬ್ರಾಹ್ಮಣ ಶಾಸ್ತ್ರಿಗಳು ಸದ್ಗುರುಗಳ ಹತ್ತಿರ ಬಂದು, ಇಲ್ಲ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಸದ್ಗುರುಗಳು ಬಂದೇ ಬಿಡಬೇಕು, ಅವರು ಬಂದಿದ್ದರೆ ಎಷ್ಟು ಚೆನ್ನಾಗಿರುತ್ತದೆ, ಎಲ್ಲರೂ ನೋಡಿ ಸದ್ಗುರುಗಳ ದರ್ಶನವನ್ನು ಪಡೆಯುತ್ತಾರೆ. ಪ್ರತಿಯೊಬ್ಬರಿಗೂ ಈ ಬಸ್ಸು, ಕಾರು, ಟ್ರೈನು ಏನೂ ಇರಲಾರ್ದಂಥ ವಿದ್ಯುತ್ ಕಂಬಗಳೂ ಇರ್ತಿರಲಿಲ್ಲ ಊರಲ್ಲಿ, ಮನೆಗಳಲ್ಲಿ ಅದಂತೂ ಇರ್ತಿರಲಿಲ್ಲ. ಅಂಥ ಒಂದು ಹಳೆಯ ಒಂದು ಕಾಲದಲ್ಲಿ ಎಲ್ಲರಿಗೂ ಸದ್ಗುರುಗಳನ್ನು ಭೇಟಿಯಾಗಲಿಕ್ಕೆ ಹುಬ್ಬಳ್ಳಿಗೆ ಹೋಗಿ ಬರುವುದು ಆಗ್ತಿರಲಿಲ್ಲ ಅನ್ನುವಂಥ ದೃಷ್ಟಿಯಿಂದ ಎಲ್ಲರಿಗೂ ನಮ್ಮ ಊರಿನ ರಥದಲ್ಲಿ ಸದ್ಗುರುಗಳು ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡರೆ ಎಂಥ ಒಳ್ಳೆಯದಾದೀತು ಅನ್ನುವಂಥ ಒಂದು ಆಸೆ ಪಡುತ್ತಾರೆ, ಅಂಥ ಕನಸನ್ನು ಕಾಣುತ್ತಾರೆ. ಆ ಥರ ಆದರೆ ಒಳ್ಳೆಯದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾರೆ. ಆಗಲಿ ಅನ್ನುವಂಥ ಒಂದು ಸಂಕಲ್ಪನೂ ಮಾಡಿಕೊಂಡು ಬಿಡುತ್ತಾರೆ. ಆದಾಗ ಸದ್ಗುರುಗಳು ಆ ರಥದಲ್ಲಿ ಕಾಣಿಸಿಕೊಂಡು ಬಿಡುತ್ತಾರೆ, ಸರ್ವರಿಗೂ ದರ್ಶನವನ್ನು ನೀಡುತ್ತಾರೆ. ಎಲ್ಲರೂ ಸದ್ಗುರುಗಳು ಬಂದಿದ್ದಾರೆ, ಮಂಟಪದಲ್ಲಿ ಸದ್ಗುರುಗಳು ಕಂಡಿದ್ದಾಯಿತು, ನಾನು ನೋಡಿದೆ, ನೀನು ನೋಡಿದೆ ಎನ್ನುತ್ತಾರೆ, ಹಾಡಿ ಹೊಗಳುತ್ತಾರೆ, ಕುಣಿದಾಡುತ್ತಾರೆ. ಅಂಥ ಒಂದು ದೃಶ್ಯವನ್ನು ನೋಡಿ ನಂತರ ಆ ದೃಶ್ಯ ಮಾಯವಾಗಿ ಬಿಡುತ್ತದೆ. ಎಲ್ಲರೂ ಸದ್ಗುರುಗಳು ಪರಮಾತ್ಮನ ಸತ್ಯ ಸ್ವರೂಪಿ ಅನ್ನುವಂಥದ್ದು ದೇಶದೆಲ್ಲೆಡೆ ಪ್ರಚಲಿತವಾಗುತ್ತದೆ ಅನ್ನುವಂಥ ಒಂದು ಏಕೆ ಇಂಥ ಒಂದು ಯಶಸ್ಸು ಬಂತು ಅನ್ನುವಂಥದ್ದನ್ನು ಹೇಳಬೇಕಾಗಿ ಇದು 10ನೇ ಅಧ್ಯಾಯದಲ್ಲಿ 2ನೇ ಉದಾಹರಣೆಯಾಗಿ ನಾವು ಇಲ್ಲಿ ಹೇಳಿದ್ದಾಯಿತು. ನಂತರ 10ನೇ ಅಧ್ಯಾಯದಲ್ಲಿ 3ನೇದಾಗಿ ಉದಾಹರಣೆಯನ್ನು ನಾವು ಹೇಳುತ್ತಾ ಇದ್ದಿರೋದೇನಂತಂದರೆ, ಈಗ ಇಲ್ಲಿ ಒಂದು ಏನಪ್ಪ ಅಂತಂದರೆ, ಇಬ್ಬರು ಸಂತರು ಈ ಪಂಢರಪುರದಿಂದ ಹುಬ್ಬಳ್ಳಿಯಲ್ಲಿ ಬರ್ತಾರೆ. ಆ ಪಂಢರಪುರದಿಂದ ಬಂದು ಹುಬ್ಬಳ್ಳಿಯಲ್ಲಿ ಅವರು ಆಶ್ರಯವಾದಾಗ ಮಠದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ವಸತಿ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಯಾಕಂದರೆ ಅವಾಗ ಪಾದಯಾತ್ರೆ ದೂರ ಒಂದೊಂದು ಮಧ್ಯೆ ಎಲ್ಲ ಊರುಗಳಿಗೆ ಧರ್ಮಶಾಲೆಗಳಲ್ಲಿ ಮತ್ತು ಮಠಮಾನ್ಯಗಳಲ್ಲಿ ಮಂದಿರಗಳಲ್ಲಿ ಅವರು ಸ್ವಲ್ಪ ವಿಶ್ರಾಂತಿ ಪಡೆದು ಒಂದು ದಿವಸ ಇದ್ದು ಪೂಜೆ ಪುನಸ್ಕಾರ ಮಾಡಿಕೊಂಡು ಮತ್ತೆ ಮುಂದುವರೆದು ಹೋಗ್ತಿದ್ದರು. ಅಂಥ ಒಂದು
ಇಬ್ಬರು ಪಾದಚಾರಿ ಸಂತರು ಪಂಢರಪುರದಿಂದ ಬರುತ್ತಿರುವಾಗ ಹುಬ್ಬಳ್ಳಿಯಲ್ಲಿ ತಂಗುತ್ತಾರೆ. ಅದೇ ವರ್ಣಸ್ಥ ಬ್ರಾಹ್ಮಣರು ಆದರಾತಿಥ್ಯದಿಂದ ಅವ್ರನ್ನ ಬರಮಾಡ್ಕೊಳ್ತಾರೆ. ಮತ್ತು ಅವರು ಬ್ರಾಹ್ಮಣರ ಸನ್ಯಾಸಿಗಳಿಂದಾಗಿ ಇವರು ಬ್ರಾಹ್ಮಣ ಧರ್ಮದವರು ಎಲ್ಲರೂ ಹೋಗಿ ಅವ್ರನ್ನ ಜೈನರನ್ನ ಹೆಂಗೆ ಊರಿಂದ ಊರಿಗೆ ಹೋಗು ಜೈನ ಧರ್ಮದವರು ಪಾದಯಾತ್ರೆ ಹೋಗ್ತಿರ್ತಾರೆ, ಆ ಒಂದು ಹೊತ್ತಿನಾಗ ಆ ಜೈನ ಸನ್ಯಾಸಿಗಳನ್ನು ಜೈನ ಸಮಾಜದ ಮಂದಿ ಹೋಗಿ ಬರಮಾಡಿಕೊಂಡು ಪೂಜೆ ಮಾಡಿಕೊಂಡು ಮತ್ತು ಮುಂದಿನ ಊರಿಗೆ ಕಳಿಸ್ತಾರೆ. ಅದೇ ರೀತಿ ಇವರನ್ನು ಬರಮಾಡಿಕೊಂಡು ನಂತರ ಈ ಬಂದ ಅತಿಥಿಗಳು ಸಮಾರಾಧನೆಗೆ ಸಿದ್ಧಾರೂಢರನ್ನು ಕರೆಸಿಕೊಳ್ಳುವಂಥ ಒಂದು ಮಾತನಾಡುತ್ತಿರ್ತಾರೆ. ಹುಬ್ಬಳ್ಳಿಯ ಬ್ರಾಹ್ಮಣ ವರ್ಗ ಸದ್ಗುರು ಒಂದೊಂದಿಗೆ ಕುಳಿತು ಊಟ ಮಾಡುವುದಿಲ್ಲ ಎನ್ನುತ್ತಾರೆ. ಯಾಕಂದರೆ ಬ್ರಾಹ್ಮಣ ವರ್ಗದವರು ಸದ್ಗುರುವಿಗೆ ಯಾವುದೇ ರೀತಿಯಂಥ ಒಂದು ಕಟ್ಟುಪಾಡುಗಳಿಲ್ಲ ಅನ್ನುವಂಥದ್ದು ಒಂದು ಅವರಲ್ಲಿ ಗುಣಗಳಿಗೆ ಕಟ್ಟಲಿಲ್ಲ. ಅವರು ಏನಪ್ಪ ಅಂತಂದರೆ ಅವರು ಒಂದೊಂದು ಸರಿ ಮೈ ಮೇಲೆ ಸರಿಯಾಗಿ ಬಟ್ಟೆಗಳನ್ನು ಉಡಲಾರ್ದಂಥ ಒಂದು ತತ್ವದಲ್ಲಿ ಶಿವನ ನಾಮಸ್ಮರಣೆ ಒಂದೇ ಅವರು ಮಾಡುವುದು. ಅವರಿಂದ ನಮಗೆ ಸರಿಯಾಗೋದಿಲ್ಲ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಕರೆಯುವುದು ಬೇಡ ಅನ್ನುವಂಥ ಒಂದು ವಿಚಾರದಲ್ಲಿ ಅವರೆಲ್ಲರೂ ಸೇರಿ ಮೀಟಿಂಗ್ ಮಾಡಿದಾಗ ಬೇಜಾರದಿಂದಲೇ ಒಬ್ಬ ಈ ರಾಮರಾಯರು ಅನ್ನುವಂಥ ಒಂದು ಬ್ರಾಹ್ಮಣ ಸದ್ಭಕ್ತರು ಅವರು ಚಿಂತೆಯಿಂದ ಅವತ್ತು ರಾತ್ರಿ ಮಲಗುತ್ತಾರೆ. ಸ್ವಪ್ನದಲ್ಲಿ ಸಿದ್ಧಾರೂಢರು ಬಂದು ಬೇಗ ಈ ಪ್ರಸಾದ ತೆಗೆದುಕೋ ಭಕ್ತ ಎಂದು ನೀಡಿದಂತಾಗಿ ಎದ್ದು ನೋಡಿದರೆ ಸದ್ಗುರುಗಳೇ ಕಾಣಲಿಲ್ಲ. ಆದರೆ ಸ್ವಪ್ನದಂತೆಯೇ ಅವರಿಗೆ ಕಾಯಿ ಪ್ರಸಾದ ಉಳಿದಿರ್ತದೆ. ಆವಾಗ ಅವರು ಸದ್ಗುರುಗಳು ಕಾಣದಾದರೂ ಕೂಡ ಈ ಪ್ರಸಾದವನ್ನು ತೆಗೆದುಕೊಂತ ಎಂದು ಹೇಳಿದ್ದು ಸದ್ಗುರುಗಳು, ಅದರಂತೆ ಅವರ ಕೈಯಲ್ಲಿ ಈ ಪ್ರಸಾದವನ್ನು ಹೇಳಿದಂತೆ ಇಲ್ಲಿ ಪ್ರಸಾದವೂ ಉಳಿದಿರುತ್ತದೆ ಅನ್ನುವಂಥದ್ದನ್ನು ನೋಡಿ ಅವರು ಸದ್ಗುರುಗಳು ಸಾಕ್ಷಾತ್ ಬಂದು ಹೋಗಿದ್ದಾರೆ, ಇದು ನನಗೆ ಕನಸು ಮಾತ್ರ ಅಲ್ಲ, ಇದು ನನ್ನ ಪುಣ್ಯ ಎಂದು ತಿಳಿಯುತ್ತಾರೆ, ನಂಬುತ್ತಾರೆ. ಆದರೆ ಅವರು ರಾಮರಾಯರು ಶ್ರೀಗಳಿಗೆ ಎಲ್ಲರಿಗೂ ಊಟಕ್ಕೆ ಕೂರಿಸಿ ಊಟ ಬಡಿಸುತ್ತಾರೆ. ಅದೇ ಸಾಲಿನಲ್ಲಿ ಒಂದೇ ಪಂಕ್ತಿ ಊಟದಲ್ಲಿ ಸಾಲಾಗಿ ಕುಳಿತಿರ್ತಾರೆ ಬ್ರಾಹ್ಮಣರು. ಅದರಲ್ಲಿ ಸಿದ್ಧಾರೂಢರು ಕುಳಿತು ಊಟ ಮಾಡುವುದನ್ನು ರಾಮರಾಯರು ನೋಡುತ್ತಾರೆ. ಅರೆರೆ, ರಾಮರಾಯರು ಹೇಳ್ತಾರೆ ಸದ್ಗುರುಗಳನ್ನು ಕರೆಯದಂತೆ ಊಟ ಮಾಡೋಣ ಎಂದು ನಮ್ಮ ಬ್ರಾಹ್ಮಣರು ಹೇಳಿದ್ದರು, ಆದರೆ ಇಲ್ಲಿ ಸದ್ಗುರು ಯಾವಾಗ ಬಂದು ಕುಳಿತರು ಎನ್ನುವಂಥ ಒಂದು ದೃಷ್ಟಿಯಲ್ಲಿ ನೋಡಿದ್ದಕ್ಕೆ ಅವರು ಸಂತೋಷವನ್ನು ಪಟ್ಟರು. ಸಾಕ್ಷಾತ್ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಬಂದು ಊಟಕ್ಕೆ ಕುಳಿತಾಗ ಏನಾಗುತ್ತದೆ ಅನ್ನುವಂಥ ಒಂದು ದೃಷ್ಟಿಯನ್ನು ನೋಡಿ ಮುಂದೆ ಏನು ಮಜಾ ಇದೆ ಹೇಳ್ತೀನಿ. ಉಳಿದ ಬ್ರಾಹ್ಮಣರೆಲ್ಲರೂ ಒಂದು ಥರ ಮರುಗಿಬಿಡ್ತಾರೆ. ಅವರ ಜೊತೆ ಕುಳಿತು ಊಟ ಮಾಡುವುದಿಲ್ಲ ಅಂತ ಅವರಿಗೆ ಒಂದು ಈ ಮೀಟಿಂಗಿನಲ್ಲಿ ಎಲ್ಲರೂ ನಿರ್ಧಾರವನ್ನು ಮಾಡಿದ್ದಾಗಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಸಂತರು ಸೇರಿ ರಾಮರಾಯರಿಗೆ ಮನೆಗೆ ಬಂದು ಸಿದ್ಧಾರೂಢರನ್ನು ಕರೆಸಿಕೊಳ್ತಾರೆ. ನಾವು ಕರೆಯಲಾರದೆ ನೀವು ಬಂದು ಕುಳಿತು ಊಟ ಮಾಡಿದಿರಿ, ನೀವು ನಂತರ ನೋಡಲಿಕ್ಕಾಗಿ ಇರಲಿಲ್ಲ, ನೀವು ಒಬ್ಬ ಮಹಾತ್ಮ ಪುರುಷರಿದ್ದೀರಿ, ನಮ್ಮನ್ನು ಕ್ಷಮಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅಪ್ಪರವರಿಗೆ ಸದ್ಗುರು ಸಿದ್ಧಾರೂಢರ ಪಾದಕ್ಕೆ ನಮಸ್ಕರಿಸಿ ಕ್ಷಮೆಯನ್ನು ಕೋರುತ್ತಾರೆ. ಮತ್ತು ರಾಮರಾಯರ ಮನೆಗೆ ಸಿದ್ಧಾರೂಢ ಸ್ವಾಮಿಗಳನ್ನು ಬಂಡಿಯಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಬಂದು ಅವರ ಪಾದ ಪೂಜೆಯನ್ನು ಮಾಡಿ ಚರಣ ಸೇವೆ ಮಾಡಿ ಚರಣಗಳಿಗೆ ನಮಸ್ಕರಿಸಿ ಅವರಿಂದ ಶುಭ ಆಶೀರ್ವಾದ ಪಡೆದು ನಂತರ ಅವರನ್ನು ಮಠಕ್ಕೆ ಬೀಳ್ಕೊಟ್ಟು ತಲುಪಿಸುತ್ತಾರೆ. ನಂತರ ಸಂತುಷ್ಟರಾಗಿ ಭಕ್ತರು ಅವರಲ್ಲಿ ನಂಬಿಕೆಯಿಂದ ಇರುತ್ತಾರೆ. ಹೀಗೆ 10ನೇ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸುತ್ತೇವೆ. ಕೆಲವು ವಿಷಯಗಳಲ್ಲಿ ಹೇಳುವಲ್ಲಿ ಆ ನರೇಶನ್ನ ಮಾಡುವಲ್ಲಿ ಒಂದು ಹಿಂದೆ ಮುಂದೆ ಆಗುವಂಥ ಒಂದು ಪರಿಸ್ಥಿತಿ ಇರುತ್ತದೆ. ಪುಸ್ತಕದಲ್ಲಿ ಕೆಲವರು ಓದಿರುತ್ತಾರೆ, ಕೆಲವರು ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಏನು ಕಥೆಗಳು ಬರ್ತವೆ ಅದೇ ಕಥೆಯನ್ನು ಕೇಳ್ತಾ ಬಂದಿರ್ತಾರೆ. ಕಥೆಗಳನ್ನು ಹೇಳುವುದರಲ್ಲಿ, ಕಥೆಗಳನ್ನು ಓದುವುದರಲ್ಲಿ ಕೆಲವು ಪುಸ್ತಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ
ಮುದ್ರಣವಾಗುವಾಗ ಅಥವಾ ಆಯಾವ ಕವಿಗಳ ವರ್ಣನೆಯನ್ನು ಮಾಡುವಾಗ ಆಗಲಿ ಏನೋ ಒಂದು ಎಲ್ಲರಿಗೂ ಭಕ್ತಿ ರೂಪವನ್ನು ಹೆಚ್ಚಿಗೆ ಮಾಡಲಿಕ್ಕಾಗಿ ಇಂಥ ಒಂದು ಚರಿತ್ರೆಯನ್ನು ಹರಿಕಥೆಯನ್ನು ಪುಸ್ತಕಗಳನ್ನು ಓದುವುದು ಮತ್ತು ಯೂಟ್ಯೂಬಲ್ಲಿ ಈ ಶಾರ್ಟ್ ಫಿಲ್ಮ್ಗಳನ್ನು ನೋಡುವುದಾಗಲಿ ಇಂತೆಲ್ಲ ಈ ದೈವಿಕವಾಗಿ ಶ್ರೀ ಸದ್ಗುರುಗಳಲ್ಲಿ ಭಕ್ತಿ ಹೆಚ್ಚಾಗಲಿ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಕೆಲವು ಮಾತುಗಳಲ್ಲಿ ಕೆಲವೊಮ್ಮೆ ವರ್ಣನೆ ಮಾಡಿರ್ತಾರೆ. ಅದಕ್ಕಾಗಿ ಭಕ್ತಾದಿಗಳಾದ ಸದ್ಭಕ್ತರಾದ ತಾವು ಶ್ರೀ ಸದ್ಗುರುಗಳಲ್ಲಿ ಸಂಕಲ್ಪ ಮಾಡಿಕೊಂಡು ತಮ್ಮ ಕಷ್ಟ ನಷ್ಟಗಳನ್ನು ಪರಿಹರಿಸಲಿಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ಶಿವನಾಮ ಜಪದಿಂದ ನಾಮಸ್ಮರಣೆಯಿಂದ ಸಾಧ್ಯ ಎನ್ನುವಂಥ ಒಂದು ಮಾತನ್ನು ಅವರು ಅಪ್ಪುಗಳವರು ಶ್ರೀ ಸದ್ಗುರು ಸಿದ್ಧಾರೂಢಗಳವರು ತಿಳಿಸಿದ್ದಾರೆ. ಅದು ಅನೇಕ ಪುಸ್ತಕಗಳಲ್ಲಿ ಬರೆದಿದ್ದು ಮಹಾತ್ಮರಿಂದ ತಿಳಿಯಪಟ್ಟಿದೆ. ಅದನ್ನೇ ನಾವು ತಮಗೆ ತಿಳಿಯಪಡಿಸುತ್ತಿದ್ದೇವೆ. ಮಾತುಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ಕೆಲವೊಂದು ಅಡೆತಡೆಗಳು ತೊಂದರೆಗಳಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಬೇಕಾಗಿ ವಿನಂತಿಸಿಕೊಂಡು ತಮಗೆ ಇಲ್ಲಿಗೆ ವಿದಾಯ ಹೇಳುತ್ತೇನೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಲು ಶೇರ್ ಮಾಡಲು ಮರೆಯಬೇಡ್ರಿ ಅಂತ ವಿನಂತಿಸಿಕೊಂಡು 10ನೇ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸುತ್ತೇವೆ. ನಮಸ್ಕಾರಗಳು.